press the bell icon on the YouTube app and never miss another update. Hi students, previous class we have discussed about how to add the numbers and also we have discussed exercise 2.1 problems. Today we are going to discuss remaining problems are the remaining word problems are the exercise 2.1 and also we will discuss exercise 2.2 and we will discuss next subtopic that is subtraction. Okay, previous class we have discussed page number 28 two word problems. So now we are going to discuss same page number 28 third problem. So I am reading the question. A new motorbike cost us rupees 35,750. Second hand Maruti 800 car cost us rupees 45,855 more than the bike. Find the total price of both the bike and the car. So I think ಎಲ್ಲರೂ book ಹಿಡ್ಕೊಂಡಿರ್ಬೋದು. ಸೊ ನಾನು ಕ್ವಶನ್ ರೀಡ್ ಮಾಡುವಾಗ ಸೊ ನೀವೇನು ಮಾಡಬೇಕು, ಸೊ ಕ್ವಶನನ್ನು ನೋಡ್ತಿರಬೇಕು. ಓಕೆನಾ. ಸೊ ಬೈಕ್ನ ಕಾಸ್ಟಸ್ಸು rupees 35,750 ಇದೆ. ಮಾರುತಿ 800 ಕಾರ್ನ ಕಾಸ್ಟು ಬೈಕ್ ಕಾಸ್ಟ್ಗಿಂತನೂ 45,855 ಜಾಸ್ತಿ ಇದೆ. ಸೊ ಹಾಗಾದರೆ ನಾವು ಏನು ಫೈಂಡ್ ಔಟ್ ಮಾಡಬೇಕಪ್ಪ ಅಂದರೆ ಟೋಟಲ್ ಪ್ರೈಸ್ ಆಫ್ ದ ಬೋತ್ ದ ಕಾರ್ ಆ್ಯಂಡ್ ಬೈಕ್ ಮತ್ತು ಕಾರ್ನ ಟೋಟಲ್ ಪ್ರೈಸನ್ನು ಫೈಂಡ್ ಔಟ್ ಮಾಡಬೇಕು. ಸೊ ಸೊಲ್ಯೂಷನ್ ಹೇಗೆ ಬರ್ಕೋಬೇಕಪ್ಪ ಅಂದರೆ, ಸೊ ಥರ್ಡ್ ಮೇನ್ ಪ್ರಾಬ್ಲಮ್ ಸೊಲ್ಯೂಷನ್ ಕಾಸ್ಟ್ ಆಫ್ ಬೈಕ್ rupees 35,780. So next cost of car is rupees 45,855 more than the bike. Therefore here we have to find the actual price of car. So bike na cost 35,780 ಇದೆ. ಸೊ ಕಾರ್ನ ಕಾಸ್ಟು 45,850 ಮೋರ್ ದೆನ್ ದಿ ಬೈಕಿಂತನೂ ಇಷ್ಟು ಜಾಸ್ತಿ ಇದೆ. ಸೊ ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದು ಟೋಟಲ್ ಅಮೌಂಟ್ ಆಫ್ ಕಾರ್ ಆ್ಯಂಡ್ ಬೈಕ್. ಸೊ ಬೈಕ್ ಆ್ಯಂಡ್ ಕಾರ್ನ ಟೋಟಲ್ ಅಮೌಂಟ್ ಫೈಂಡ್ ಔಟ್ ಮಾಡಬೇಕು. ಸೊ ಅದಕ್ಕಿಂತ ಮುಂಚೆ ನಾವು ಏನು ಮಾಡಬೇಕು, ಕಾರ್ನ ಅಮೌಂಟ್ ಫಸ್ಟ್ ಫೈಂಡ್ ಔಟ್ ಮಾಡಬೇಕು. ಯಾಕಪ್ಪ ಅಂದರೆ ಇಲ್ಲಿ ಕಾರ್ನ ಅಮೌಂಟ್ ಏನು ಹೇಳಿದ್ದಾರೆ, ಬೈಕ್ಗಿಂತನೂ 45,855 ಮೋರ್ ದೆನ್ ಅಂತ ಹೇಳಿದ್ದಾರೆ, ಜಾಸ್ತಿ ಇದೆ ಅಂತ ಹೇಳಿದ್ದಾರೆ. ಅಂದರೆ ಫಸ್ಟ್ ಕಾರ್ನ ಕಾಸ್ಟನ್ನ ಫೈಂಡ್ ಔಟ್ ಮಾಡಬೇಕು. ಸೊ ಕಾರ್ನ ಕಾಸ್ಟ್ ಫೈಂಡ್ ಔಟ್ ಮಾಡಬೇಕಂದ್ರೆ ಬೈಕ್ನ ಕಾಸ್ಟು ಮತ್ತು ಸೊ ಕಾರಿಂದು 45,855 ಮೋರ್ ಇದೆಯಲ್ಲ, ಇದನ್ನು ಆ್ಯಡ್ ಮಾಡಿದಾಗ ನಮಗೆ ಕಾರ್ನ ಆ್ಯಕ್ಚುಯಲ್ ಕಾಸ್ಟು ನಾವು ಫೈಂಡ್ ಔಟ್ ಮಾಡ್ಬೋದು. ಸೊ rupees 35,780 ಪ್ಲಸ್ rupees 45,855. ಸೊ ಏನು ಮಾಡಬೇಕು, ಬೈಕ್ ಕಾಸ್ಟು, ಸೊ ಕಾರ್ನ ಕಾಸ್ಟು ಬೈಕ್ಗಿಂತ ಇಷ್ಟು ಜಾಸ್ತಿ ಇದೆ, ಇದನ್ನು ಆ್ಯಡ್ ಮಾಡಬೇಕು. ಸೊ ವರ್ಕಿಂಗ್ ಕಾಲಮಲ್ಲಿ ಆ್ಯಡ್ ಮಾಡಿದಾಗ 35,780ನ 45,855 ಜೊತೆ ಆ್ಯಡ್ ಮಾಡಬೇಕು. ಸೊ 0 + 5 is 5, ಓಕೆನಾ. 8 + 5 is 13, ಕ್ಯಾರಿ 1, ಓಕೆನಾ. ಸೊ ನೆಕ್ಸ್ಟು 7 + 8, 8 + 8 is 16, ಕ್ಯಾರಿ 1, 5 + 5 10 + 1 11, ಕ್ಯಾರಿ 1, 3 + 4 + 3 7 + 1 8, ಓಕೆನಾ. ಸೊ ಎಷ್ಟಿದೆ, ಸೊ ಬೈಕ್ನ ಕಾಸ್ಟ್, ಕಾರ್ನ ಕಾಸ್ಟ್ ಎಷ್ಟು 81,635. ಒನ್ಸ್ ಅಗೇನ್ ಚೆಕ್ ಮಾಡೋಣ. ಸೊ ಏನು
ಸೊ ಕಾಸ್ಟ್ ಆಫ್ ಬೈಕು 35,750 ಇದೆ ಹೌದಲ್ವಾ. ಸೊ 780 ಬರೆದಿದ್ದೀನಿ ಓಕೆನಾ. ಸೊ ನೆಕ್ಸ್ಟು ಕಾಸ್ಟ್ ಆಫ್ ಕಾರು ಮೋರ್ ದೆನ್ ಬೈಕು 45,855 ಇದೆ. ಸೊ ಆ್ಯಡ್ ಮಾಡಿದಾಗ ಎಷ್ಟಾಗುತ್ತೆ ಓಕೆನಾ. 0 + 5 is 5, 5 + 5 is 10, ಕ್ಯಾರಿ 1 ಓಕೆ 16 ಆಗುತ್ತೆ. ಸೊ 7 + 1 is 8, 8 + 8 16, ಕ್ಯಾರಿ 1. ಸೊ 10 + 1 11, ಕ್ಯಾರಿ 1, 4 + 3 7 + 1 8, 81,000. Therefore the actual price of car is rupees 81,605 ಆಗುತ್ತೆ ಓಕೆನಾ. ಸೊ actual cost of car. Here we have to find out the total price of both the bike and the car. Therefore the total price of both the bike and the car is equal to ಓಕೆನಾ. ಸೊ ಇಲ್ಲಿ ನಾವು ಏನೇನು ಬರ್ಕೋಬೇಕಪ್ಪ ಅಂದರೆ ಸೊ ಟೋಟಲ್ ಪ್ರೈಸ್ ಆಫ್ ಬೋತ್ ದ ಬೈಕ್ನ ಅಮೌಂಟ್ ಎಷ್ಟಿದೆ. ಸೊ rupees 35,750 ಇದೆ ಹೌದಲ್ವಾ. ಸೊ ಕಾರ್ನ ಅಮೌಂಟ್ ಎಷ್ಟಿದೆ. ಸೊ 80 rupees 81,605 ಇದೆ. ಸೊ ಇಲ್ಲಿ ಬರೆಯುವಾಗ ಕಾನ್ಸಂಟ್ರೇಷನಿಂದ ಬರಿಬೇಕು. ಸೊ ಯಾಕಪ್ಪ ಅಂದರೆ ಇಲ್ಲಿ 3 ವ್ಯಾಲ್ಯೂಸ್ ಇದೆ. ಒಂದು ಬೈಕ್ನ ವ್ಯಾಲ್ಯೂ ಇದೆ. ಸೊ ಬೈಕ್ಗಿಂತನೂ ಕಾರ್ನ ಅಮೌಂಟು ಮೋರ್ ದೆನ್ ಇಷ್ಟಿದೆ. ನೆಕ್ಸ್ಟು ಕಾರ್ನ ಪ್ರೈಸ್ ಫೈಂಡ್ ಔಟ್ ಮಾಡಾದ್ಮೇಲೆ ಕಾರ್ನ ಪ್ರೈಸ್ ಇಷ್ಟಿದೆ. ಸೊ ನೆಕ್ಸ್ಟ್ ಇಲ್ಲಿ ಬೈಕ್ ಆ್ಯಂಡ್ ಕಾರ್ನ ಅಮೌಂಟ್ ಫೈಂಡ್ ಔಟ್ ಮಾಡುವಾಗ ಕಾನ್ಸಂಟ್ರೇಷನಿಂದ ಬರಿಬೇಕು. ಬೈಕ್ನ ಅಮೌಂಟ್ 35,750 ಬರ್ಕೋಬೇಕು, ಕಾರ್ನ ಅಮೌಂಟ್ ಇದನ್ನು ಬರ್ಕೋಬೇಕು. ಸೊ ಮಿಸ್ ಆಗಿ ನೀವೇನಾದರೂ ಈ ಅಮೌಂಟು ಇಲ್ಲಿ ಬರ್ಕೊಂಡು ಕಾರ್ನ ಅಮೌಂಟ್ ಇಲ್ಲಿ ಬರ್ಕೊಂಡ್ರೆ ರಾಂಗ್ ಆಗುತ್ತೆ ಓಕೆನಾ. ಸೊ ವರ್ಕಿಂಗ್ ಕಾಲಮಲ್ಲಿ ಆ್ಯಡ್ ಮಾಡಿದಾಗ ಸೊ 35,750 ಪ್ಲಸ್ 81,605 ಹೌದಲ್ವಾ. ಸೊ ಆ್ಯಡ್ ಮಾಡಬೇಕು. 0 + 5 is 5, 5 + 0 is 5 ಹೌದಲ್ವಾ. ಸೊ ಎ ನಂಬರ್ ಆ್ಯಡೆಡ್ ಟು 0 or 0 is added to number, the sum is number itself ಹೌದಲ್ವಾ. ಸೊ 0 ಇಂದ ನಂಬರನ್ನು ಆ್ಯಡ್ ಮಾಡಿರಿ ಅಥವಾ ನಂಬರಿಂದ 0ನ ಆ್ಯಡ್ ಮಾಡಿರಿ. ಸೊ ಸಮ್ ಏನು ಬರುತ್ತೆ. ಸೊ ನಂಬರ್ ಇಟ್ ಸೆಲ್ಫ್ ಅದೇ ನಂಬರ್ ಬರುತ್ತೆ ಹೌದಲ್ವಾ. 0 + 5 is 5, 5 + 0 is 5 ಹೌದಲ್ವಾ. 7 + 6 is 13, ಕ್ಯಾರಿ 1, 5 + 1 6 + 1 7 ಹೌದಲ್ವಾ. 8 + 3 is 11 ಓಕೆನಾ. ಸೊ ಕಾಸ್ಟ್ ಆಫ್ ಬೈಕ್ ಇಸ್ 1,17,355 rupees. 1,17,355 is the ಕಾಸ್ಟ್ ಆಫ್ ಬೋತ್ ದ ಬೈಕ್ ಆ್ಯಂಡ್ ಕಾರ್ನ ಕಾಸ್ಟು ಓಕೆನಾ ಇಷ್ಟಾಗುತ್ತೆ ಓಕೆ. ದಿಸ್ ಈಸ್ ದ ಥರ್ಡ್ ಪ್ರಾಬ್ಲಮ್ ಆನ್ಸರ್. ನೆಕ್ಸ್ಟು ಫೋರ್ತ್ ಪ್ರಾಬ್ಲಮ್. ಎ ಫ್ಯಾಕ್ಟ್ರಿ ಪ್ರೊಡ್ಯೂಸ್ಡ್ 42,567 toys in January. So 25,789 toys in February. How many toys did it produce in 2 months? So ಜನವರಿಯಲ್ಲಿ 42,565 ಟಾಯ್ಸ್ ಪ್ರೊಡ್ಯೂಸ್ ಮಾಡಿದೆ. ಸೊ ಪ್ರಿಪೇರ್ ಮಾಡಿದೆ ಫ್ಯಾಕ್ಟ್ರಿ ಹೌದಲ್ವಾ. ನೆಕ್ಸ್ಟು ಫೆಬ್ರವರಿಯಲ್ಲಿ 25,789 ಟಾಯ್ಸ್ ಪ್ರಿಪೇರ್ ಮಾಡಿದೆ. ಸೊ ನಾವು ಏನು ಫೈಂಡ್ ಔಟ್ ಮಾಡಬೇಕು. ಸೊ 2 months ಬೋತ್ ದ ಮಂತ್ಸಲ್ಲಿ ಎಷ್ಟು ಟಾಯ್ಸ್ ಪ್ರೊಡ್ಯೂಸ್ ಆಗಿದೆ ಅದನ್ನು ಫೈಂಡ್ ಔಟ್ ಮಾಡಬೇಕು. ಸೊ ಫೋರ್ತ್ ಪ್ರಾಬ್ಲಮ್ ಸೊಲ್ಯೂಷನ್. ಸೊ ಸೆಂಟೆನ್ಸ್ ಏನು ತಗೋಬೇಕು. ನಂಬರ್ ಆಫ್ ಟಾಯ್ಸ್ ಪ್ರೊಡ್ಯೂಸ್ಡ್ ಇನ್ ಜನವರಿ. number of toys produced in January. ಸೊ ಎಷ್ಟು ಟಾಯ್ಸ್ ಪ್ರೊಡ್ಯೂಸ್ ಮಾಡಿದೆ ಫ್ಯಾಕ್ಟ್ರಿ ಜನವರಿಯಲ್ಲಿ. ಸೊ 42,565
67 ನೀಟಾಗಿ ನಂಬರ್ ಬರ್ಕೋಬೇಕು ನೋಡಿ. ಸೊ ಥರ್ಡ್ ಪ್ರಾಬ್ಲಮಲ್ಲಿ ನಾನು ಒಂದು ನಂಬರ್ ಚೇಂಜ್ ಮಾಡಿದ್ದಕ್ಕೆ ಫುಲ್ ಆನ್ಸರ್ ಚೇಂಜ್ ಆಗಿತ್ತು, ಹೌದಲ್ವಾ? ಸೊ ನೀಟಾಗಿ ಬರೆಯುವಾಗ ಚೆಕ್ ಮಾಡಿ ಬರೀಬೇಕು. ಸೊ ಜನವರಿಯಲ್ಲಿ ಫ್ಯಾಕ್ಟ್ರಿ ಎಷ್ಟು ಟಾಯ್ಸ್ ಪ್ರೊಡ್ಯೂಸ್ ಮಾಡಿದೆ? 42,567. ಸೊ ನಂಬರ್ ಆಫ್ ಟಾಯ್ಸ್ ಪ್ರೊಡ್ಯೂಸ್ಡ್ ಇನ್ ನಂಬರ್ ಆಫ್ ಟಾಯ್ಸ್ produced in February. ಸೊ ಫೆಬ್ರವರಿಯಲ್ಲಿ ಎಷ್ಟು ಟಾಯ್ಸ್ ಪ್ರೊಡ್ಯೂಸ್ ಮಾಡಿದೆ ಫ್ಯಾಕ್ಟ್ರಿ? ಸೊ 25,789. ಸೊ ಹಿಯರ್ ವಿ ಹ್ಯಾವ್ ಟು ಫೈಂಡ್ ಔಟ್ how many toys did it produce in 2 months. So therefore here we have to find out total number of toys produced in both the months. Therefore total number of toys produced in both the months, so is equal to 42,567. ಸೊ ಪ್ಲಸ್ ಮಾಡಬೇಕು, ಹೌದಲ್ವಾ? ಟೋಟಲ್ ಟಾಯ್ಸ್ ಫೈಂಡ್ ಔಟ್ ಮಾಡಬೇಕಂದ್ರೆ ಪ್ಲಸ್ ಮಾಡಬೇಕು. ಸೊ ಪ್ಲಸ್ 25,789, ಹೌದಲ್ವಾ? ಸೊ ವರ್ಕಿಂಗ್ ಕಾಲಮಲ್ಲಿ ಬರೆಯುವಾಗ ಹೇಗೆ ಬರೀಬೇಕು? ಸೊ ಫಸ್ಟ್ ನಂಬರ್ 42,567, ಓಕೆನಾ? ಸೊ ವರ್ಕಿಂಗ್ ಕಾಲಮ್ ಇರಬೇಕು. ವರ್ಕಿಂಗ್ ಕಾಲಮ್ ಹೇಗಿರಬೇಕಂತ ನಾನು ಹೇಳಿದ್ದೀನಿ, ಹೌದಲ್ವಾ? ನಿಮ್ಮ ಪೇಜ್ನ ರೈಟ್ ಸೈಡು ವರ್ಕಿಂಗ್ ಕಾಲಮ್ ಇರಬೇಕು, ಹೌದಲ್ವಾ? ಒಂದು ಲೈನನ್ನು ಸೊ ನೀಟಾಗಿ ವರ್ಟಿಕಲಿ ಒಂದು ಲೈನನ್ನು ಡ್ರಾ ಮಾಡಿರಬೇಕು, ಓಕೆನಾ? ನೆಕ್ಸ್ಟು ಸೊ ಹೇಗೆ ಬರಿಬೇಕು? ಸೊ 7 ಕೆಳಗೆ 9 ಬರಿಬೇಕು. ಸೊ ಬಿಲೋ 6 ರೈಟ್ ಡೌನ್ 8, ಬಿಲೋ 5 ರೈಟ್ ಡೌನ್ 7, ಪುಟ್ ಕಾಮ, ದೆನ್ ರೈಟ್ ಡೌನ್ 5, ದೆನ್ 2, ಓಕೆನಾ? ಸೊ ಪ್ಲಸ್ ಮಾಡಬೇಕು. 9 + 7 16, ಕ್ಯಾರಿ 1, ಓಕೆನಾ? 6 + 1 7, 7 + 8 15, ಕ್ಯಾರಿ 1, ಓಕೆನಾ? 7 + 5 12 + 1 13, ಕ್ಯಾರಿ 1, ಓಕೆನಾ? ಸೊ 5 + 2 7 + 1 8, ಸೊ 4 + 2 6. ಸೊ ಎಷ್ಟು ಟಾಯ್ ಪ್ರೊಡ್ಯೂಸ್ ಮಾಡಿದೆ ಬೋತ್ ದ ಮಂತಲ್ಲಿ? ಸೊ 68,000. ಸೊ 68,356 ಟಾಯ್ಸ್ ಫ್ಯಾಕ್ಟ್ರಿ ಪ್ರೊಡ್ಯೂಸ್ ಮಾಡಿದೆ ಬೋತ್ ದ ಮಂತ್ಸ್, ಓಕೆನಾ? ಸೊ exercise 2.1 problems are completed. So next subheading estimating the sum. Next subheading estimating the sum. ಸೊ ಇಲ್ಲೇನು ಮಾಡಬೇಕಪ್ಪ ಅಂದರೆ ನಂಬರ್ ಕೊಟ್ಟಿರ್ತಾರೆ, ಆ್ಯಕ್ಚುಯಲ್ ವ್ಯಾಲ್ಯೂ ಕೊಟ್ಟಿರ್ತಾರೆ. ಸೊ ಅದನ್ನು ನಿಯರೆಸ್ಟ್ 10, ನಿಯರೆಸ್ಟ್ 100, ನಿಯರೆಸ್ಟ್ 1000 ಪ್ಲೇಸ್ ವ್ಯಾಲ್ಯೂಗೆ ನಾವೇನು ಮಾಡಬೇಕು? ಎಸ್ಟಿಮೇಟ್ ಮಾಡಬೇಕು. ಸೊ ಎಸ್ಟಿಮೇಟ್ ಮಾಡಿ ಸಮ್ ಮಾಡಬೇಕು. ಎಸ್ಟಿಮೇಟಿಂಗ್ ದ ಸಮ್ ಅಂದರೆ ಆ್ಯಡ್ ಮಾಡಬೇಕು, ಓಕೆನಾ? ಸೊ ಎಕ್ಸಸೈಸ್ 2.2 ಪ್ರಾಬ್ಲಮ್. ಸೊ ಡೈರೆಕ್ಟ್ಲಿ ಐ ಆಮ್ ಸಾಲ್ವಿಂಗ್ ಎಕ್ಸಸೈಸ್ 2.2 ಪ್ರಾಬ್ಲಮ್. ಸೊ ಡೈರೆಕ್ಟಾಗಿ ಎಕ್ಸಸೈಸ್ 2.2 ಪ್ರಾಬ್ಲಮನ್ನು ಸಾಲ್ವ್ ಮಾಡ್ತಿದ್ದೀನಿ, ಓಕೆನಾ? ಸೊ ಫಸ್ಟ್ ಕ್ವಶನ್, ಫಸ್ಟ್ ಹೆಡ್ಡಿಂಗ್ estimate the sum of the numbers to the nearest 10. So first one, actual, estimated. So actual value 9,384. So 2,679. Okay na? So ಏನು? First understand the question. Estimate ಅಂದ್ರೆ
ಸೊ ರೌಂಡ್ ಆಫ್ ಮಾಡಬೇಕು. ಎಸ್ಟಿಮೇಟ್ ದ ಸಮ್ ಆಫ್ ದ ನಂಬರ್ಸ್ ಟು ದ ನಿಯರೆಸ್ಟ್ 10. ಸೊ ನಿಯರೆಸ್ಟ್ 10 ಪ್ಲೇಸ್ ವ್ಯಾಲಿಗೆ ಎಸ್ಟಿಮೇಟ್ ಮಾಡಬೇಕು. ಸೊ ಎಸ್ಟಿಮೇಟ್ ಮಾಡೋದು ನಮಗೆ ಗೊತ್ತಿದೆ. ಫಸ್ಟ್ ಏನು ಮಾಡೋಣ, ಆ್ಯಡ್ ಮಾಡೋಣ. ಓಕೆನಾ. ಸೊ 9 + 4 = 13, ಕ್ಯಾರಿ 1. ಓಕೆನಾ. ಸೊ 8 + 1 is 9, 9 + 7 is 16, ಕ್ಯಾರಿ 1. 6 + 3 is 9 + 1 10, ಕ್ಯಾರಿ 1. 9 + 1 10 + 2 12. ಸೊ 12,063. ಹೌದಲ್ವಾ. ಸೊ ಈಗ ಎಸ್ಟಿಮೇಟ್ ಮಾಡಬೇಕು. ನಿಯರೆಸ್ಟ್ 10ಗೆ ಎಸ್ಟಿಮೇಟ್ ಮಾಡಬೇಕಂದ್ರೆ ಸೊ 10th ಪ್ಲೇಸಲ್ಲಿ ಇಲ್ಲಿ 1's 10th ಪ್ಲೇಸಲ್ಲಿ 8 ಇದೆ, ಇಲ್ಲಿ 1's 10th ಪ್ಲೇಸಲ್ಲಿ 8 ಇದೆ. ಸೊ ಎಸ್ಟಿಮೇಟ್ ಮಾಡೋದು ನಿಮ್ಗೆ ಗೊತ್ತಿದೆ. ಸೊ 8ನ ನಿಯರೆಸ್ಟ್ 10 ಪ್ಲೇಸಿಗೆ ಎಸ್ಟಿಮೇಟ್ ಮಾಡಬೇಕಂದ್ರೆ ಸೊ 8ನ ಲೆಫ್ಟ್ ಸೈಡ್ ಇಲ್ಲಿರೋ ನಂಬರ್ಸ್ನ ಆ್ಯಸ್ ಇಟ್ ಈಸ್ ಹಾಗೆ ಬರ್ಕೊಳ್ರಿ. ಈಗ 8ನ ನಾನು ಎಸ್ಟಿಮೇಟ್ ಮಾಡಬೇಕಂದ್ರೆ ಸೊ 8ನ ರೈಟ್ ಸೈಡ್ ಯಾವ ಡಿಜಿಟ್ ಇದೆ, 4 ಇದೆ. ಹೌದಲ್ವಾ. 8ನ ರೈಟ್ ಸೈಡ್ 4 ಇದೆ ಅಂದರೆ ಸೊ ಇದು 8 ಇದ್ದಿದ್ದು ಏನಾಗುತ್ತೆ, ಆ್ಯಸ್ ಇಟ್ ಈಸ್ ಹಾಗೆ ಬರಿಬೇಕು. ಹೌದಲ್ವಾ. ಇನ್ಸ್ಟೆಡ್ ಆಫ್ 4 ಏನು ಬರಿಬೇಕು, 0 ಬರಿಬೇಕು. ಓಕೆನಾ. 93,084 is nearest to 9,384 is nearest to 9,380. ಹೌದಲ್ವಾ. ನೆಕ್ಸ್ಟ್ ಸೇಮ್ 7ನ ರೌಂಡ್ ಅಪ್ ಮಾಡಬೇಕು. ನಿಯರೆಸ್ಟ್ 10ಗೆ ಎಸ್ಟಿಮೇಟ್ ಮಾಡಬೇಕು. ಹೌದಲ್ವಾ. ಸೊ ಹಾಗಾದರೆ 7ನ ಲೆಫ್ಟ್ ಸೈಡಲ್ಲಿ ಇರೋ ಡಿಜಿಟನ್ನ ಆ್ಯಸ್ ಇಟ್ ಈಸ್ ಹಾಗೆ ಬರ್ಕೊಳ್ರಿ. 7 ಇದೆ. ಹೌದಲ್ವಾ. 7ನ ರೈಟ್ ಸೈಡ್ 9 ಇದೆ ಅಂದರೆ 5 ಆ್ಯಂಡ್ ಮೋರ್ ದೆನ್ 5 ಇದ್ದರೆ ರೌಂಡ್ ಅಪ್ ಮಾಡಬೇಕಾಗಿರೋ ನಂಬರ್ಗೆ 1ನ ಆ್ಯಡ್ ಮಾಡಬೇಕು. 7ಗೆ 1ನ ಆ್ಯಡ್ ಮಾಡಿದ್ರೆ 8 ಆಗುತ್ತೆ. ಸೊ 8 ಬರೀತಿದ್ದೀನಿ ಇನ್ಸ್ಟೆಡ್ ಆಫ್ 9. ಸೊ ಇಲ್ಲಿ 1 ಡಿಜಿಟ್ ಇದೆಯಲ್ವಾ 7 ಆದಮೇಲೆ ಈ 1 ಡಿಜಿಟ್ ಬದಲಿ 1 0ನ ಬರೀತೀನಿ. ನೆಕ್ಸ್ಟ್ ಸೇಮ್ ಸಮ್ ಅಂದರೆ ಎಸ್ಟಿಮೇಟ್ ದ ಸಮ್ ಅಂದರೆ ಆ್ಯಡ್ ಮಾಡಬೇಕು. 0 + 0 is 0. ಸೊ 8 + 6 16, ಕ್ಯಾರಿ 1. 6 + 3 9 + 1 10, ಕ್ಯಾರಿ 1. 9 + 1 10 + 2 12. ಹೌದಲ್ವಾ. ಸೊ ನಿಯರೆಸ್ಟ್ 10ಗೆ ಎಸ್ಟಿಮೇಟ್ ಮಾಡಿದ್ರೆ ಇಷ್ಟು ಆನ್ಸರ್ ಬರುತ್ತೆ. ನೆಕ್ಸ್ಟು ಬಿ ಪ್ರಾಬ್ಲಮ್. ಸೊ ಬಿ ಪ್ರಾಬ್ಲಮ್ ಆ್ಯಕ್ಚುಯಲ್, ಎಸ್ಟಿಮೇಟೆಡ್. Actual, estimated. So B problem 5,345, 7,458. ಓಕೆನಾ. ಸೊ ಏನು ಮಾಡೋಣ, ಫಸ್ಟ್ ಆ್ಯಡ್ ಮಾಡ್ಕೊಳ್ರಿ, ಇಲ್ಲ ಇಲ್ಲಿ ಸೈಡಲ್ಲಿ ಎಸ್ಟಿಮೇಟ್ ಮಾಡಿ ಆಮೇಲೆ ಸೊ ಆ್ಯಕ್ಚುಯಲ್ ಆ್ಯಂಡ್ ಎಸ್ಟಿಮೇಟ್ ವ್ಯಾಲ್ಯೂನ ಆ್ಯಡ್ ಮಾಡ್ಕೋಬೋದು. ಫಸ್ಟ್ ಏನು ಮಾಡೋಣ, ಎಸ್ಟಿಮೇಟ್ ಮಾಡೋಣ ನಿಯರೆಸ್ಟ್ 10ಗೆ. ಸೊ ಇಲ್ಲಿ 5,345ಅಲ್ಲಿ 10th ಪ್ಲೇಸಲ್ಲಿ ಯಾವ ಡಿಜಿಟ್ ಇದೆ, 4 ಇದೆ. ಇಲ್ಲಿ 7,458ಅಲ್ಲಿ 10th ಪ್ಲೇಸಲ್ಲಿ 5 ಇದೆ. ಹೌದಲ್ವ. 1's 10th ಇಲ್ಲಿ 1's 10th. ಸೊ ಈಗ ಏನು ಮಾಡೋಣ, 4ನ ರೌಂಡ್ ಅಪ್ ಮಾಡಬೇಕು. ಹೌದಲ್ವಾ. ಸೊ 4ನ ಲೆಫ್ಟ್ ಸೈಡಲ್ಲಿರೋ ನಂಬರ್ 53ನ ಆ್ಯಸ್ ಇಟ್ ಈಸ್ ಬರ್ಕೊಳ್ರಿ. 4ನ ರೌಂಡ್ ಅಪ್ ಮಾಡಬೇಕಂದ್ರೆ ಸೊ ಅದರ ರೈಟ್ ಸೈಡ್ ಡಿಜಿಟ್ ನೋಡ್ರಿ, ಇಲ್ಲಿ 5 ಇದೆ. ಹೌದಲ್ವಾ. 5 ಆರ್ ಮೋರ್ ದೆನ್ 5 ಯಾವುದೇ ಡಿಜಿಟ್ ಇರಲಿ ರೌಂಡ್ ಅಪ್ ಮಾಡಬೇಕಾಗಿರೋ ನಂಬರ್ಗೆ 1ನ್ನು ಆ್ಯಡ್ ಮಾಡಬೇಕು. ಸೊ ಇಲ್ಲಿ 5 ಇದೆ ಅಂದರೆ 4ಗೆ 1 ಆ್ಯಡ್ ಮಾಡ್ತಿದ್ದೀನಿ. 4 + 1 is 5 ಆಗುತ್ತೆ. ಹೌದಲ್ವ. ಇನ್ಸ್ಟೆಡ್ ಆಫ್ 5 ಇಲ್ಲಿ ನಾನು 0ನ ಬರೀತಿದ್ದೀನಿ. ನೆಕ್ಸ್ಟು ಸೇಮ್ 5ನ ರೌಂಡ್ ಅಪ್ ಮಾಡಬೇಕು. ಸೊ 5ನ ಲೆಫ್ಟ್ ಸೈಡಲ್ಲಿ 74 ಇದೆ, ಆ್ಯಸ್ ಇಟ್ ಈಸ್ ಬರ್ಕೊಳ್ರಿ. ಸೊ 5ನ ರೌಂಡ್ ಅಪ್ ಮಾಡಬೇಕಂದ್ರೆ 5ನ ರೈಟ್ ಸೈಡ್ ಯಾವ ಡಿಜಿಟ್ ಇದೆ, 8 ಇದೆ. ಹೌದಲ್ಲ. ಮೋರ್ ದೆನ್ 5 ಇದೆ. ಸೊ 5ಗೆ 1ನ್ನು ಆ್ಯಡ್ ಮಾಡೋಣ, 6 ಆಗುತ್ತೆ. ಸೊ ಇನ್ಸ್ಟೆಡ್ ಆಫ್ 8 0 ಬರೀತಿದ್ದೀನಿ. ಓಕೆನಾ. ನೆಕ್ಸ್ಟು ಅಡಿಷನ್. ಸೊ 8 + 5 is 13, ಕ್ಯಾರಿ 1. ಸೊ 5 + 4 9 + 1 10, ಕ್ಯಾರಿ 1. 4 + 3 7 + 1 8. ಹೌದಲ್ವಾ. 7 + 5 is 12. ಓಕೆನಾ. ನೆಕ್ಸ್ಟ್ 0. ಓಕೆನಾ. 6 + 5 11, ಕ್ಯಾರಿ 1. 4 + 3 7 + 1 8, 7 + 5 12. ಓಕೆನಾ. So this is the final answer. So 12,803 is nearest to 12,810. Okay na. Next heading, estimate the sum of the numbers to the nearest 100. Estimate the sum of the numbers to the nearest 100. So ಇಲ್ಲಿ ಏನು ಮಾಡಬೇಕು, ಸೇಮ್ ಮೆಥಡ್. ಸೊ ಫಸ್ಟ್ ಮೇನಲ್ಲಿ ನಾವು ನಿಯರೆಸ್ಟ್ 10ಗೆ ರೌಂಡ್ ಅಪ್ ಮಾಡಿದ್ವಿ. ಸೊ ಇಲ್ಲಿ ಏನು ಮಾಡಬೇಕು, ನಿಯರೆಸ್ಟ್ 100ಗೆ ರೌಂಡ್ ಅಪ್ ಮಾಡಬೇಕು. ಓಕೆನಾ. 100 ಪ್ಲೇಸ್ ವ್ಯಾಲ್ಯೂಗೆ ರೌಂಡ್ ಅಪ್ ಮಾಡಬೇಕು. ಎ ಪ್ರಾಬ್ಲಮ್. ಓಕೆನಾ. ಫಸ್ಟ್ ಒನ್ ಆ್ಯಕ್ಚುಯಲ್ ವ್ಯಾಲ್ಯೂ, ನೆಕ್ಸ್ಟ್ ಎಸ್ಟಿಮೇಟೆಡ್ ವ್ಯಾಲ್ಯೂ. ಸೊ ಆ್ಯಕ್ಚುಯಲ್ ವ್ಯಾಲ್ಯೂ ಈಸ್
4785, ಸೊ 3120 ಹೌದಲ್ವಾ. ಸೊ ಇದನ್ನು ಫಸ್ಟ್ ನಾವು ಎಸ್ಟಿಮೇಟ್ ಮಾಡೋಣ, ಓಕೆನಾ. ಸೊ ಯಾವ ಪ್ಲೇಸ್ ವ್ಯಾಲ್ಯೂಗೆ 100 ಪ್ಲೇಸ್ ವ್ಯಾಲ್ಯೂಗೆ ಎಸ್ಟಿಮೇಟ್ ಮಾಡಬೇಕು. ಸೊ ಹಾಗಾದರೆ ಈ ನಂಬರ್ನ 4785ನ 100 ಪ್ಲೇಸಲ್ಲಿ ಯಾವ ಡಿಜಿಟ್ ಇದೆ? 7 ಇದೆ. 1s 10s 100 ಹೌದಲ್ವಾ. ಸೊ ಇಲ್ಲಿ 3120 100 ಪ್ಲೇಸ್ ವ್ಯಾಲ್ಯೂಲಿ ಏನಿದೆ? ಸೊ 1 ಇದೆ. 1s 10s 100 1 ಇದೆ. ಈಗ ರೌಂಡ್ ಅಪ್ ಮಾಡೋಣ. 7ಅನ್ನು ರೌಂಡ್ ಅಪ್ ಮಾಡಬೇಕಂದ್ರೆ 7ನ ಲೆಫ್ಟ್ ಸೈಡಲ್ಲಿ 4 ಇದೆ, ಆ್ಯಸ್ ಇಟ್ ಈಸ್ ಬರ್ಕೊಳ್ರಿ. ಈಗ 7ನ ರೌಂಡ್ ಅಪ್ ಮಾಡ್ತಿದ್ದೀನಿ ಅಂದರೆ 7ನ ರೈಟ್ ಸೈಡ್ 8 ಇದೆ, ಸೊ ಮೋರ್ ದೆನ್ 5 ಇದೆ. ಸೊ ಹಾಗಾದರೆ 7ಗೆ 1ಅನ್ನು ಆ್ಯಡ್ ಮಾಡ್ತೀನಿ. 7 + 1 = 8 ಆಗುತ್ತೆ ಹೌದಲ್ವಾ. ಸೊ ನೆಕ್ಸ್ಟ್ 8 and 5 2 ಡಿಜಿಟ್ಸ್ ಇದೆ. ಈ 2 ಡಿಜಿಟ್ ಬದಲಿ 2 zeros ಬರೀತೀನಿ. ನೆಕ್ಸ್ಟ್ ಸೇಮ್ 1 ಇದೆ. 1 ರೌಂಡ್ ಅಪ್ ಮಾಡಬೇಕಂದ್ರೆ ಲೆಫ್ಟ್ ಸೈಡಲ್ಲಿ 3 ಇದೆ, ಬರ್ಕೊಳ್ತಿದ್ದೀನಿ. ಈಗ 1ನ ರೈಟ್ ಸೈಡ್ 2 ಇದೆ ಅಂದರೆ ಸೊ ಲೆಸ್ ದೆನ್ 4 ಯಾವುದೇ ಡಿಜಿಟ್ ಬರಲಿ, ರೌಂಡ್ ಅಪ್ ಮಾಡಬೇಕಾಗಿರೋ ನಂಬರ್ ಆ್ಯಸ್ ಇಟ್ ಈಸ್ ಬರೀಬೇಕು. ಸೊ ಇಲ್ಲಿ 2 ಇದೆ ಅಂದರೆ 1ಅನ್ನು ಆ್ಯಸ್ ಇಟ್ ಈಸ್ ಹಾಗೆ ಬರೀತೀನಿ. ಸೊ 2 and 0 2 ಡಿಜಿಟ್ ಇದೆ, ಈ 2 ಡಿಜಿಟ್ ಬದಲಿ 2 zeros ಬರೀತೀನಿ. ನೆಕ್ಸ್ಟ್ ಸ್ಟೆಪ್ ಈಸ್ ಆಡಿಷನ್. 5 + 0 = 5, 8 + 2 = 10, ಕ್ಯಾರಿ 1, 7 + 1 8 + 1 9, 4 + 3 = 7. ಸೊ 0 0, 8 + 1 9, 4 + 3 7, 7900. 7905 is nearest to 7900. ಓಕೆನಾ. ನೆಕ್ಸ್ಟ್ ಸೆಕೆಂಡ್ ಪ್ರಾಬ್ಲಮ್, ಬಿ ಪ್ರಾಬ್ಲಮ್. actual and estimated value. So actual value is 5438, okay na. 2856. So be remember here we have to estimate the sum nearest to 100. nearest 100 ಗೆ ಎಸ್ಟಿಮೇಟ್ ಮಾಡಬೇಕು. 100 ಪ್ಲೇಸ್ ವ್ಯಾಲ್ಯೂಲಿ ಯಾವ ಡಿಜಿಟ್ ಇದೆ? 4 ಇದೆ. ಇಲ್ಲಿ 100 ಪ್ಲೇಸ್ ವ್ಯಾಲ್ಯೂಲಿ 8 ಇದೆ ಹೌದಲ್ವಾ. 1s 10s 100 ಓಕೆನಾ. ಸೊ ಈಗ ರೌಂಡ್ ಅಪ್ ಮಾಡೋಣ ಓಕೆನಾ. 4ಅನ್ನು ರೌಂಡ್ ಅಪ್ ಮಾಡಬೇಕು. 5 ಆ್ಯಸ್ ಇಟ್ ಈಸ್ ಬರೆಯೋಣ. 4ಅನ್ನು ರೌಂಡ್ ಅಪ್ ಮಾಡಬೇಕಂದ್ರೆ ರೈಟ್ ಸೈಡ್ ಏನಿದೆ 3 ಇದೆ ಅಂದರೆ 4 ಆ್ಯಸ್ ಇಟ್ ಈಸ್ ಬರೀತೀನಿ. ಸೊ 3 and 8 2 digit, instead of 2 digit I am writing 2 zeros. Okay na. Here also same, here in the 100 place 8, number 8 is here. Okay, 8 I am writing 8 left side digit as it is. Okay, so 8ಅನ್ನು ರೌಂಡ್ ಅಪ್ ಮಾಡಬೇಕಂದ್ರೆ ಸೀದಾ 8 ರೈಟ್ ಸೈಡ್ ಡಿಜಿಟ್. 8ನ ರೈಟ್ ಸೈಡ್ ಯಾವ ಡಿಜಿಟ್ ಇದೆ? 5 ಇದೆ. 5 ಇದೆ ಅಂದರೆ 8ಗೆ 1 ಆ್ಯಡ್ ಮಾಡ್ತೀನಿ. ಸೊ 8 + 1 = 9 ಆಗುತ್ತೆ. So instead of these 2 digits, 5 and 6 are 2 digit. Instead of these digits I am writing 2 zeros. Okay na. Next step is addition. Okay na. 8 + 6 is 14, carry 1, 5 + 3 8 + 1 9. So 8 + 4 is 12, carry 1, 5 + 2 7 + 1 8. Okay na. 0 0, 9 + 4 is 3, sorry 9 + 4 is 13, carry 1, 5 + 1 6 + 2 8. 8294 is nearest to 8300. Okay, this is the second main problem. Next, estimate the sum of the numbers to the nearest to 1000. So nearest to 1000 value ಗೆ ಏನು ಮಾಡಬೇಕು? ರೌಂಡ್ ಅಪ್ ಮಾಡಬೇಕು ಹೌದಲ್ವಾ. ಥರ್ಡ್ ಮೇನ್, estimate the sum of the numbers to the nearest to 1000. ಸೊ 1000 ಪ್ಲೇಸ್ ವ್ಯಾಲ್ಯೂಗೆ ಏನು ಮಾಡಬೇಕು? ಎಸ್ಟಿಮೇಟ್ ಮಾಡಬೇಕು ಹೌದಲ್ವಾ. ನಿಯರೆಸ್ಟ್ 1000 ಅಂದರೆ 1000 ಪ್ಲೇಸ್ ವ್ಯಾಲ್ಯೂಲಿ ಯಾವ ಡಿಜಿಟ್ ಇದೆ ಆ ಡಿಜಿಟನ್ನು ನಾವು ರೌಂಡ್ ಅಪ್ ಮಾಡಬೇಕು. ಸೊ ನಿಯರೆಸ್ಟ್ 1000. ಸೊ 1000 ಪ್ಲೇಸ್ ವ್ಯಾಲ್ಯೂಗೆ ರೌಂಡ್ ಅಪ್ ಮಾಡಬೇಕು. ಸೊ ಎ ಪ್ರಾಬ್ಲಮ್, ಆ್ಯಕ್ಚುಯಲ್ ವ್ಯಾಲ್ಯೂ. ಸೊ ಆ್ಯಕ್ಚುಯಲ್ ವ್ಯಾಲ್ಯೂ ಇಸ್ 7019 ಹೌದಲ್ವಾ. ಸೊ ನೆಕ್ಸ್ಟ್ ವ್ಯಾಲ್ಯೂ 1252 ಹೌದಲ್ವಾ. ಸೊ ನಿಯರೆಸ್ಟು 1000 ಪ್ಲೇಸ್ ವ್ಯಾಲ್ಯೂಗೆ ರೌಂಡ್ ಅಪ್ ಮಾಡಬೇಕಂದ್ರೆ ಇಲ್ಲಿ 1000 ಪ್ಲೇಸ್ ವ್ಯಾಲ್ಯೂಲಿ ಯಾವ ಡಿಜಿಟ್ ಇದೆ? 1s 10s 100 1000 ಹೌದಲ್ವಾ. 1000 ಪ್ಲೇಸ್ ವ್ಯಾಲ್ಯೂಲಿ 7 ಇದೆ. ಇಲ್ಲಿ 1s 10s 100 1000 ಪ್ಲೇಸ್ ವ್ಯಾಲ್ಯೂಲಿ 1 ಇದೆ. ಸೊ 7 ಇದೆ. 7ನ ಲೆಫ್ಟ್ ಸೈಡ್ ಯಾವ ಡಿಜಿಟು ಇಲ್ಲ ಹೌದಲ್ವಾ. 7 ಇಸ್ ಸ್ಟಾರ್ಟಿಂಗ್ ಲೆಫ್ಟ್ ಮೋಸ್ಟ್ ಡಿಜಿಟ್ ಆಗಿದೆ. ಸೊ ಅದಕ್ಕೆ 7ನ ರೈಟ್ ಸೈಡ್ 0 ಇದೆ ಅಂದರೆ 7 ಆ್ಯಸ್ ಇಟ್ ಈಸ್ ಹಾಗೆ ಬರೆಯೋಣ. ರಿಮೈನಿಂಗ್ 1 2 3 ಡಿಜಿಟ್ ಬದಲಿ ರಿಮೈನಿಂಗ್ 3 ಡಿಜಿಟ್ ಬದಲಿ 3 zeros ಬರೆಯೋಣ. ನೆಕ್ಸ್ಟ್ ಇಲ್ಲೂ ಹಾಗೆ
ಸೊ 1 ಇದೆ ಹೌದಲ್ವಾ, 1ನ ರೈಟ್ ಸೈಡ್ 2 ಇದೆ ಅಂದರೆ ಲೆಸ್ ದೆನ್ 4 ಇದೆ ಹೌದಲ್ವಾ, ಲೆಸ್ ದೆನ್ 4 ಡಿಜಿಟ್ ಬಂದರೆ ರೌಂಡ್ ಅಪ್ ಮಾಡಬೇಕಾಗಿರೋ ನಂಬರ್ ಆ್ಯಸ್ ಇಟ್ ಈಸ್ ಬರೀಬೇಕು. ಸೊ ಇಲ್ಲಿ ಏನು 1 ಆ್ಯಸ್ ಇಟ್ ಈಸ್ ಹಾಗೆ ಬರೆಯೋಣ. ಸೊ ಇನ್ಸ್ಟೆಡ್ ಆಫ್ 1 2 3 ಡಿಜಿಟ್ ಬದಲಿ ಏನು ಮಾಡೋಣ, ಸೊ 3 zeros ಬರೆಯೋಣ. ಸೊ ನೆಕ್ಸ್ಟ್ ಸ್ಟೆಪ್ ಇಸ್ ಪ್ಲಸ್. 9 + 2 is 11, carry 1, 5 + 1 6 + 1 7, 2 + 0 is 2, 7 + 1 is 8. ಓಕೆನಾ. ಸೊ 0 + 0 0, 0 + 0 0, 0 + 0 0, 7 + 1 is 8 ಹೌದಲ್ವಾ. ಸೊ ದಿಸ್ ಈಸ್ ದ ಎಸ್ಟಿಮೇಟೆಡ್ ವ್ಯಾಲ್ಯೂ. ನೆಕ್ಸ್ಟ್ ಬಿ ಪ್ರಾಬ್ಲಮ್. actual value, this is estimated value. So actual value, then estimated value. So 7,586, 4,328. So plus 7,586, 4,328. So here in the 1000 place 7 is here, 7 ಇದೆ. ಸೊ ಹಿಯರ್ ಇನ್ ದ 1000 ಪ್ಲೇಸ್ 4 ಈಸ್ ಹಿಯರ್ ಹೌದಲ್ವಾ. 7ನ ರೌಂಡ್ ಅಪ್ ಮಾಡಬೇಕಂದ್ರೆ 7ನ ರೈಟ್ ಸೈಡ್ ಯಾವ ಡಿಜಿಟ್ ಇದೆ, ಸೊ 7ನ ರೈಟ್ ಸೈಡ್ 5 ಇದೆ ಅಂದರೆ ಸೊ 7 + 1 ಈಸ್ 8. ಸೊ ರಿಮೈನಿಂಗ್ 1 2 3 ಡಿಜಿಟ್ ಬದಲಿ 3 zeros ಬರೀತೀನಿ. ನೆಕ್ಸ್ಟ್ ಇಲ್ಲಿ 4 ಇದೆ ಹೌದಲ್ವಾ. 4ನ ರೌಂಡ್ ಅಪ್ ಮಾಡಬೇಕಂದ್ರೆ 4ನ ರೈಟ್ ಸೈಡ್ ಯಾವ ಡಿಜಿಟ್ ಇದೆ, 3 ಇದೆ. ಸೊ ಹಾಗಾದರೆ 4ನ ಆ್ಯಸ್ ಇಟ್ ಈಸ್ ಹಾಗೆ ಬರೀತೀನಿ. ಇನ್ಸ್ಟೆಡ್ ಆಫ್ 3 ಡಿಜಿಟ್ 1 2 3 ಡಿಜಿಟ್ ಐ ಆಮ್ ರೈಟಿಂಗ್ 3 zeros. ಓಕೆನಾ. ನೆಕ್ಸ್ಟ್ ಸ್ಟೆಪ್ ಈಸ್ ಅಡಿಷನ್. ಸೊ 6 + 8 is 14, carry 1. So 8 + 1 9 + 2 11, carry 1. 5 + 3 8 + 1 9, 7 + 4 is 11. ಓಕೆನಾ. ಇಲ್ಲಿ 0 0 0, 8 + 4 is 12. ಸೊ ಈ ಥರ ನಾವೇನು ಮಾಡಬೇಕು, ಸೊ ಆ್ಯಕ್ಚುಯಲ್ ವ್ಯಾಲ್ಯೂ ಕೊಟ್ಟಿರ್ತಾರೆ. ಸೊ ನಾವೇನು ಮಾಡಬೇಕು, ನಿಯರೆಸ್ಟ್ 10, ನಿಯರೆಸ್ಟ್ 100, ನಿಯರೆಸ್ಟ್ 1000ಗೆ ಏನು ಮಾಡಬೇಕು, ರೌಂಡ್ ಅಪ್ ಮಾಡಬೇಕು. ಸೊ ರೌಂಡ್ ಅಪ್ ಮಾಡಿ ಸೊ ಸಮ್ಮನ್ನು ಸೊ ಸಮ್ಮನ್ನು ಎಸ್ಟಿಮೇಟ್ ಮಾಡಬೇಕು. ಓಕೆನಾ. ಸೊ ನಾವು ಏನು ಎಕ್ಸಸೈಸ್ 2.1 ರಿಮೈನಿಂಗ್ ಪ್ರಾಬ್ಲಮ್ ಡಿಸ್ಕಸ್ ಮಾಡಿದ್ವಿ. ಸೊ ಎಕ್ಸಸೈಸ್ 2.2 ಪ್ರಾಬ್ಲಮ್ಸನ್ನು ನಾವೇನು ಮಾಡಿದ್ವಿ, ಡಿಸ್ಕಸ್ ಮಾಡಿದ್ವಿ. ಓಕೆನಾ. ಸೊ ಪ್ರೀವಿಯಸ್ ಕ್ಲಾಸಲ್ಲಿ ನಾವು ಅಡಿಷನ್ಗೆ ರಿಲೇಟೆಡ್ ಸೊ ಪ್ರಾಬ್ಲಮ್ಸನ್ನು ಮಾಡಿದ್ವಿ. ಸೊ ಅಡಿಷನಲ್ಲಿ ಸ್ವಲ್ಪ ಪಾಯಿಂಟ್ಸ್ ಬರುತ್ತೆ. ಸೊ ನಂಬರ್ಸ್ ಟು ಬಿ ಆ್ಯಡೆಡ್ ಈಸ್ ಕಾಲ್ಡ್ ಆ್ಯಡೆಂಡ್ಸ್ ಹೌದಲ್ವಾ. ಇಲ್ಲಿ ನಂಬರನ್ನು ನಾವು ಆ್ಯಡ್ ಮಾಡ್ತಿದ್ದೀವಿ. 7019, 1252. ಸೊ ಇದನ್ನು ನಾವು ಏನಂತ ಕರಿತೀವಿ, ಆ್ಯಡೆಂಡ್ಸ್ ಅಂತ ಕರಿತೀವಿ ಹೌದಲ್ವಾ. ಸೊ ಇದನ್ನು ಡಿಸ್ಕಸ್ ಮಾಡಿದ್ವಿ. ಸೊ ನೆಕ್ಸ್ಟ್ ಟೋಟಲ್ ಆಫ್ ದ ಆ್ಯಡೆಂಡ್ ಈಸ್ ಕಾಲ್ಡ್ ಸಮ್. ಸೊ ಆ್ಯಡ್ ಮಾಡಾದ್ಮೇಲೆ ಏನು ಆನ್ಸರ್ ಬರುತ್ತೆ ಇದನ್ನು ನಾವು ಸಮ್ ಅಂತ ಕರಿತೀವಿ ಹೌದಲ್ವಾ. ನೆಕ್ಸ್ಟ್ ಇನ್ನೊಂದು ಪ್ರಾಪರ್ಟಿ ಏನು ಸ್ಟಡಿ ಮಾಡಿದ್ವಪ್ಪ ಅಂದರೆ, ಇಫ್ 0 ಈಸ್ ಆ್ಯಡೆಡ್ ಟು ಎನಿ ನಂಬರ್ ಆರ್ ಎನಿ ನಂಬರ್ ಈಸ್ ಆ್ಯಡೆಡ್ ಟು 0, ದ ಸಮ್ ಈಸ್ ನಂಬರ್ ಇಟ್ ಸೆಲ್ಫ್ ಹೌದಲ್ವಾ. ಸೊ ನಂಬರ್ ಜೊತೆ 0 ಜೊತೆ ಯಾವುದೇ ನಂಬರ್ ಆ್ಯಡ್ ಮಾಡಿರಿ ಅಥವಾ ನಂಬರ್ ಜೊತೆ 0 ಆ್ಯಡ್ ಮಾಡಿರಿ, ಆನ್ಸರ್ ನಂಬರ್ ಇಟ್ ಸೆಲ್ಫ್ ಬರುತ್ತೆ ಅಂತ ನಾವು ಸ್ಟಡಿ ಮಾಡಿದ್ವಿ. ಸೊ ಇದು ಅಡಿಷನ್ ಚಾಪ್ಟರ್ ರಿಲೇಟೆಡ್ ಹೌದಲ್ವ. ಮತ್ತು ಅಡಿಷನ್ನ ಸೊ ಆರ್ಡರ್ನ ಚೇಂಜ್ ಮಾಡಿದಾಗ ವೈಲ್ ಆ್ಯಡಿಂಗ್ ಇಫ್ ವಿ ಚೇಂಜ್ ದ ಆರ್ಡರ್ ಆಫ್ ದಿ ನಂಬರ್ಸ್ ದ ಸಮ್ ಈಸ್ ಸೇಮ್ ಹೌದಲ್ವಾ. ಸೊ ಆ್ಯಡ್ ಮಾಡುವಾಗ ಅಡಿಷನ್ನ ನಾವು ನಂಬರ್ಸನ್ನ ಆ್ಯಡ್ ಮಾಡುವಾಗ ನಂಬರ್ಸನ್ನು ಇಂಟರ್ಚೇಂಜ್ ಮಾಡಿದಾಗ ಏನಾಗುತ್ತೆ, ಸೊ ಇಂಟರ್ಚೇಂಜ್ ಮಾಡಿ ಆ್ಯಡ್ ಮಾಡಿದ್ರೂ ಆನ್ಸರು ಸಮ್ ಏನು ಬರುತ್ತೆ, ಸೇಮ್ ಬರುತ್ತೆ ಹೌದಲ್ವಾ. ಸೊ ಇದನ್ನೆಲ್ಲ ನಾವು ಸ್ಟಡಿ ಮಾಡಿದ್ವಿ ಅಡಿಷನಲ್ಲಿ. ಈಗ ನೆಕ್ಸ್ಟ್ ಸಬ್ ಟಾಪಿಕ್ ಇದೆ. ಆ ಸಬ್ ಟಾಪಿಕಲ್ಲಿ ಸ್ವಲ್ಪ ಪ್ರಾಪರ್ಟೀಸ್ ಸೇಮ್ ಬರುತ್ತೆ, ಸಬ್ಟ್ರಾಕ್ಷನಲ್ಲಿ ಸ್ವಲ್ಪ ಪ್ರಾಪರ್ಟೀಸ್ ಡಿಫ್ರೆನ್ಸ್ ಬರುತ್ತೆ. ಓಕೆನಾ. ನೆಕ್ಸ್ಟ್ ಕ್ಲಾಸಲ್ಲಿ ಫಸ್ಟ್ ಸಬ್ಟ್ರಾಕ್ಷನ್ನ ಪ್ರಾಪರ್ಟೀಸನ್ನು ನಾವು ಸ್ಟಡಿ ಮಾಡೋಣ. ಓಕೆನಾ. ಓಕೆ, ಥ್ಯಾಂಕ್ ಯು ಸ್ಟೂಡೆಂಟ್ಸ್.